ಹಾಯ್ ಫ್ರೆಂಡ್ಸ್, ಇವತ್ತು 33 ಎದೆ ಸುತ್ತಳತೆಯ ಲೈನಿಂಗ್ ಬ್ಲೌಸ್ ಕಟ್ ಮಾಡೋದು ಹೇಗೆ ಅಂತ ನೋಡೋಣ. ಈಸಿಯಾಗೆ ಮಾಡ್ಕೊಳ್ಬೋದು. ನಾನಿವತ್ತು ಫ್ರಂಟ್ ಟು ಬ್ಯಾಕ್ ಎರಡು ಸಪ್ರೇಟ್ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಬ್ಯಾಕಲ್ಲಿ ಬ್ಯಾಕ್ ಪಾರ್ಟ್ ತಗೊಂಡು ಎಷ್ಟಿದೆಯೋ ನೋಡಿಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಒಂದು ಇಂಚು ಡಾಟ್ಗೆ, ಎಕ್ಸ್ಟ್ರಾ ಮಾರ್ಜಿನ್ಗೆ 1.5 ಅಥವಾ 2 ಇಂಚ್ ಇಟ್ಕೊಳ್ಬೋದು. ಇಲ್ಲಿ ಬಟ್ಟೆ ಶಾರ್ಟೇಜ್ ಇದೆ, ಇನ್ನೊಂಚೂರು ಜಾಸ್ತಿ ಹಾಕ್ಕೊಳ್ತೀನಿ. ಈಸಿಯಾಗೆ ಕಟ್ ಮಾಡ್ಕೊಳ್ಬೋದು. ನೋಡಿ, ಬ್ಯಾಕ್ ಪಾರ್ಟು ಈ ಥರ ತಗೊಂಡು ಸೊಂಟದ ವೇಸ್ಟ್ ಎಷ್ಟಿರುತ್ತೋ ನೋಡ್ಕೊಂಡು ಅಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಡಾಟ್ಗೆ 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಜಿನ್ಗೆ 1.5 ಇಂಚು ಅಥವಾ 2 ಇಂಚು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ, ಆ ಥರ ಮಾರ್ಕ್ ಮಾಡ್ಕೊಂಡ್ಮೇಲೆ ನೋಡಿ, ಬ್ಲೌಸ್ ಲೆಂತ್ ಎಷ್ಟಿದೆಯೋ ನೋಡಿಕೊಂಡು 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು. ಇಲ್ಲಿ 33 ಎದೆ ಸುತ್ತಳತೆ ಆಗಿರೋದ್ರಿಂದ ನಾನು 13 ಕಾಲು ತಗೊಳ್ತಾ ಇದ್ದೀನಿ ಉದ್ದ. 1 ಇಂಚು ಎಕ್ಸ್ಟ್ರಾ 14 ಕಾಲ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ, ಒಂದು ಗೆರೆ ಎಳ್ಕೊಂಡು ಮಾರ್ಜಿನ್ಗೆ 1/2 ಇಂಚ್ ಬಿಡಬೇಕು. ಮೇಲೆ 1/2 ಇಂಚ್ ಹೋದರೆ ಕೆಳಗಡೆ ಅರ್ಧ ಹೋದರೆ ನಮಗೆ 13 ಕಾಲು ರೆಡಿ ಸಿಗುತ್ತೆ. ನೋಡಿ, ನಾನು ನೆಕ್ ಬಂದು 2 ಕಾಲು ಇಡ್ತಾ ಇದ್ದೀನಿ. ಭುಜ ಬಂದು 2 ಮುಕ್ಕಾಲು. ನೀವು ಈ ಮೆಥಡ್ನಲ್ಲಿ ನೀವು ಕಟ್ ಮಾಡೋದ್ರಿಂದ ನಿಮಗೆ ಭುಜನೂ ಜಾರೋದಿಲ್ಲ ಮತ್ತು ಕಂಕ್ಳ ಹತ್ರ ಸುಕ್ಕಲೇನು ಬರೋದೇ ಇಲ್ಲ. ಈ 2 ಟಿಪ್ಸ್ನ ಫಾಲೋ ಮಾಡಿ. ನೋಡಿ, ಆರ್ಮಲ್ಲು 5.5 ಮೇಲೆ ಒಂದು ಪಾಯಿಂಟ್ ಎಕ್ಸ್ಟ್ರಾ ಇಟ್ಟಿದ್ದೀನಿ. 5 ಮುಕ್ಕಾಲ್ಗಿಂತ ಒಂಚೂರು ಕಡಿಮೆ. ನೋಡಿ, ಇಲ್ಲಿ ಬ್ಯಾಕಲ್ಲಿ ಡಿಪ್ ಬಂದು ನೋಡಿ, ಬ್ಲೌಸ್ ಎಷ್ಟಿದೆ ನೋಡ್ಕೊಂಡು ಅಷ್ಟಾದರೂ ಇಟ್ಕೊಳ್ಳಿ. ಇಲ್ಲ ಅಂದರೆ ಮೇಲೆಯಿಂದ ನೋಡಿದ್ರೆ ನಿಮ್ಗೆ ಎಷ್ಟು ಬರುತ್ತೋ ನೋಡಿಕೊಂಡು ಇಟ್ಕೊಳ್ಬೋದು. ಇಲ್ಲಿ ನನಗೆ ಬ್ಲೌಸ್ದು ಡಿಪ್ ಬಂದು 9.25 ಬರ್ತಾ ಇದೆ. ನಾನಿಲ್ಲಿ 9 ಕಾಲ್ಗೆ ಇಡ್ತಾ ಇದ್ದೀನಿ. ನೋಡಿ, 2 ಮುಕ್ಕಾಲ್ಗೆ ಈ ಥರ ಒಂದು ಗೆರೆ ಎಳ್ಕೊಂಡು ಈ ಥರ ಸೇರಿಸ್ಕೊಳ್ಬೇಕು. ನೋಡಿ, ಮೇಲೆ ಎಷ್ಟು ಬಂದಿದೆಯೋ 5 ಬಂದಿದೆ. ಕರೆಕ್ಟಾಗಿ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ನೋಡಿ, 5.5ಗೆ ಆರ್ಮಲ್ಗೆ ಈ ಥರ ಒಂದು ಬಾಕ್ಸ್ ಹಾಕ್ಕೊಳ್ಬೇಕು. ನೋಡಿ, ಒಂದು 1/4 ಇಂಚಷ್ಟು ಈ ಥರ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಗೆರೆ ಎಳ್ಕೊಳ್ಬೇಕು. ಬ್ಯಾಕಲ್ಲಿ ನಮಗೆ ಒಂಥರ ಹಿಡ್ದಂಗೆ ಆಗಲ್ಲ. ನೋಡಿ, ಈ ಥರ ಒಂದು ಗೆರೆ ಎಳ್ಕೊಂಡು ಸೆಂಟ್ರಲ್ಲಿ 1 ಕಾಲ್ಗೆ ನಿಮಗೆ ಬ್ಯಾಕಲ್ಲಿ ನೆರಿಗೆ ಆ ಥರ ಬರುತ್ತೆ ಅಂದರೆ ಕಡಿಮೆನೇ ಇಟ್ಕೊಳ್ಳಿ. ದಪ್ಪ ಇರೋರ್ಗಾದರೆ 1.5 ಇಡ್ಬೋದು. ಸಣ್ಣ ಇರೋರಿಗೆಲ್ಲ 1 ಕಾಲು ಅಥವಾ 1 ಕಾಲು ಮೇಲೆ ಒಂದು ಪಾಯಿಂಟ್ ಇಟ್ಕೊಂಡ್ರೂ ಸಾಕು. ನೋಡಿ, ಚೆಸ್ಟ್ ಲೂಸ್ ಬಂದು ಇಲ್ಲಿ 8 ಕಾಲ್ಗೆ ಇಡ್ತಾ ಇದ್ದೀನಿ. ಎಂಟು ಕಾಲ್ಗೆ ಮಾರ್ಜಿನ್ನು 2 ಇಂಚು. ನೀವು ಈ ಮೆಥಡ್ನಲ್ಲಿ ಕಟ್ ಮಾಡಿ ನೋಡಿ, ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ. ನಮಗೆ ಎಲ್ಲಿ ಏನು ಹೆಚ್ಚು ಕಡಿಮೆ ಏನು ಬರಲ್ಲ. ನೋಡಿ, ಈ ಥರ ಒಂದು ಗೆರೆ ಹಾಕ್ಕೊಳ್ಬೇಕು. ನಾವು ಸ್ಟಿಚ್ ಮಾಡಿದಾಗ ಕರೆಕ್ಟಾಗಿ ನಮ್ಗೆ ಆ ಗೆರೆಗೆ ಬರಬೇಕು ಸ್ಟಿಚಿಂಗು. ನೋಡಿ, ಈಗ ಡಿಪ್ ತೆಗಿಬೇಕು. ಬ್ರಾಡ್ ಬೇಕಂದರೆ ಬ್ರಾಡಾಗೂ ತಗೊಳ್ಬೋದು.
ನೋಡಿ 1/4 ಇಂಚಷ್ಟು ಅಲ್ಲಿ ಮೇಲೆ ಶೋಲ್ಡ್ರ್ ಹತ್ರ ಕಟ್ ಮಾಡಿ ತೆಗೆದ್ರೆ ನಮ್ಗೆ ಫಿಟ್ಟಿಂಗ್ ಅನ್ನೋದು ಭುಜ ಜಾರೋದು ಇಲ್ಲ, ನೀಟಾಗಿ ಕುತ್ಕೊಳ್ಳುತ್ತೆ, ಮೈಗೆ ಅಂಟ್ಕೊಳ್ಳೋ ಥರ ಕುತ್ಕೊಳ್ಳುತ್ತೆ. 1/4 ಇಂಚ್ ತೆಗೀರಿ ಬ್ಯಾಕಲ್ಲಿ ಫ್ರಂಟಲ್ಲಿ. ಎಲ್ಲರೂ ತೆಗಿಬೇಕಂತಿಲ್ಲ, ಭುಜ ಜಾರುತ್ತೆ, ಸಣ್ಣಗಿರೋರಿಗೆ ಸ್ವಲ್ಪ ಸೆಟ್ ಆಗಲ್ಲ ಬ್ಲೌಸ್ ಒಬ್ಬೊಬ್ರಿಗೆ, ಆ ಥರ ಇರೋರು ಅಲ್ಲೊಂದು 1/4 ಇಂಚ್ ತೆಗೆದ್ರೆ ಅಲ್ಲಿ ಮತ್ತು ಫ್ರಂಟಲ್ಲಿ ಒಂದು ಸ್ವಲ್ಪ ತೆಗೆದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ. ನೋಡಿ ಈ ಥರ ಶೇಪ್ ನೀಟಾಗಿ ತಗೊಳ್ಬೇಕು. ಈ ಶೇಪ್ ತೆಗಿಯೋದ್ರಿಂದ ನಮಗೆ ಆರ್ಮೋಲ್ ಹತ್ರ ಸುಕ್ಕೋ ಆ ಥರ ಏನು ಬರಲ್ಲ. ಒಂಚೂರು ಎಕ್ಸ್ಟ್ರಾ ಬಟ್ಟೆ ಬಿಟ್ರೂ ಬಟ್ಟೆ ಉಳ್ಕೊಂಬಿಟ್ರೆ ಆವಾಗಲೇ ನಮಗೆ ಸುಕ್ಕಾಗೋದು, ನೆರಿಗೆ ಥರ ಬರೋದಾಗೋದು. ನಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಕರೆಕ್ಟಾಗಿ ಕಟ್ ಮಾಡಬೇಕು, ಎಕ್ಸ್ಟ್ರಾ ಬಟ್ಟೆ ಬಿಡಬಾರ್ದು. ನೋಡಿ ಈ ಥರ ಕಟ್ ಮಾಡಿ ಇಲ್ಲೊಂದು ನಾಚ್ ಹಾಕ್ಕೊಳ್ಬೇಕು. ನೋಡಿ ಬ್ಯಾಕ್ದು ಡೀಪು. ಸಣ್ಣ ಇರೋರಿಗೆಲ್ಲ ತುಂಬ ಡೀಪ್ ಅಂದರೆ ಸ್ವಲ್ಪ ಭುಜ ಜಾರೋ ಸಮಸ್ಯೆ ಬರುತ್ತೆ. ನೋಡ್ಕೊಂಡು ಅದಕ್ಕೆ ಆ ಥರ ಡೀಪ್ ಇಟ್ರೂ ನೋಡಿ ಮೇಲೆ ಈ ಥರ 1/4 ಇಂಚಷ್ಟು ತೆಗೀರಿ. ನಿಮ್ಗೆ ಅವಾಗ ಏನು ಭುಜ ಜಾರೋದಿಲ್ಲ, ಏನಿಲ್ಲ, ಫಿಟ್ಟಿಂಗ್ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಜಾಸ್ತಿ ಏನು ತೆಗೆಯೋದು ಬೇಡ, ಒಂದು 1/4 ಇಂಚಷ್ಟು ತೆಗೆದ್ರೆ ಸಾಕು. ನೋಡಿ ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ತೀನಿ. ನಾವೇನು ಕಟ್ ಮಾಡಿರೋದು ಇರುತ್ತಾ ಪೀಸು, ಹಾಗೆ ಹಾಕ್ಕೊಂಡು ಒಂಚೂರು ಫ್ರಂಟಿಗೆ ಜಾಸ್ತಿನೇ ಒಂದು ಸ್ವಲ್ಪ 1 ಇಂಚಷ್ಟು ಬಟ್ಟೆ ಎಕ್ಸ್ಟ್ರಾನೇ ಬಿಟ್ಕೊಳ್ಳಿ. ಸ್ವಲ್ಪ ಕಡಿಮೆ ಬರುತ್ತೆ ಡಾಟ್ ಅದೆಲ್ಲ ಹಿಡ್ದಾಗ. ಬ್ಯಾಕಿಗಿಂತ ಫ್ರಂಟಲ್ಲಿ 1 ಇಂಚಷ್ಟು ಎಕ್ಸ್ಟ್ರಾ ಬೇಕು. ನೋಡಿ ಈ ಥರ ನಾವೇನು ಬಟ್ಟೆ ಹಾಕಿದ್ದೀವೋ ನೀಟಾಗಿ ಮಾರ್ಕ್ ಮಾಡ್ಕೊಳ್ಬೇಕು. ನಾವೇನು ಮಾರ್ಕ್ ಮಾಡಿದ್ದೀವೋ ಬ್ಯಾಕಲ್ಲಿ ಬ್ಯಾಕದು ಬಟ್ಟೆ ಹಾಕಿ ಫ್ರಂಟಿಗೆ ಇನ್ನೊಂದು ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬೆಲ್ಟ್ ಪಟ್ಟಿನೂ ಅದರಲ್ಲೇ ನೀಟಾಗಿ ಕಟ್ ಮಾಡ್ಕೊಳ್ಬೋದು. ನೋಡಿ ಆ ಥರ ನೀಟಾಗಿ ಹಾಕ್ಕೊಂಡು ಈ ಥರ ಕಟ್ ಮಾಡಿದ್ರೆ ಫ್ರಂಟಲ್ಲಿ 3/4 ಇಂಚ್ಗೆ ಈ ಥರ ಆರ್ಮಲ್ ಶೇಪ್ ತೆಗಿಬೇಕು. ನೋಡಿ 5 ಇದೆ, ಅದರಲ್ಲಿ 2 ಕಾಲಿಗೆ ನೆಕ್ಕು ಫ್ರಂಟಲ್ಲಿ. ನೋಡಿ ಬ್ಯಾಕಲ್ಲಿ ನಾವು 14 ಕಾಲು ಇಟ್ಟಿದ್ದೆ, ಫ್ರಂಟಲ್ಲಿ 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೇಕು. ಬೆಲ್ಟ್ ಪಟ್ಟಿನೂ ಅದರಲ್ಲೇ ಕಟ್ ಮಾಡ್ತೀವಿ ಅಂದರೆ 1 ಇಂಚು ಎಕ್ಸ್ಟ್ರಾ ಅದರಲ್ಲೇ ಮಾಡ್ಕೊಳ್ಬೇಕು. ನಾನು ನೆಕ್ ಬಂದು ನೋಡಿ ಇಲ್ಲಿ 6 ಮುಕ್ಕಾಲು ಇಡ್ತಾ ಇದ್ದೀನಿ. 6 ಮುಕ್ಕಾಲು ಅಥವಾ 7 ಇಟ್ಕೊಳ್ಬೋದು, ಏನೇನು ಲೂಸ್ ಏನು ಬರಲ್ಲ. ನಾವು 1/4 ಇಂಚ್ ತೆಗೆಯೋದ್ರಿಂದ ಭುಜದ ಹತ್ರ ಮತ್ತು ಫ್ರಂಟಲ್ಲಿ ಒಂಚೂರು ಏನು ಶೋಲ್ಡರ್ ಡ್ರಾಪ್ ಅನ್ನೋದು ಆಗೋಲ್ಲ. ನೋಡಿ ಈ ಥರ ನೀಟಾಗಿ ಗೆರೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ಬೇಕು. ನೋಡಿ ಫ್ರಂಟಲ್ಲಿ 3/4 ಇಂಚಿಗೆ ಈ ಥರ ನೀಟಾಗಿ ನಾವು 5.5 ಇಟ್ಟಿರ್ತೀವಲ್ವ,
ಅದರಲ್ಲೇ ಅರ್ಧ ಮಾಡ್ಕೊಳ್ಬೇಕು. ಅಲ್ಲಿಗೆ ನಾವು ಶೇಪ್ ತೆಗೆದಾಗ ಅಲ್ಲಿ ಕರೆಕ್ಟಾಗಿ ಹೋಗಿ ಜಾಯಿಂಟ್ ಆಗಬೇಕು. ನೋಡಿ ಫ್ರಂಟಲ್ಲೂ ಅಷ್ಟೇ ಚೆಸ್ಟ್ ಲೂಸ್ ಬಂದು ನಾನು 8 ಕಾಲು ಇಟ್ಟಿದ್ದೀನಿ. ನೋಡಿ 14 ಕಾಲಿದೆ, 1 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೇಕು. ನೋಡಿ ಡಾಟ್ ಪಾಯಿಂಟು 10ವರೆಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ 3ವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ನಾನಿಲ್ಲಿ ಪ್ರಿನ್ಸೆಸ್ ಕಟ್ಟು ಬ್ಲೌಸ್ ಥರನೇ ಸ್ಟಿಚ್ ಮಾಡ್ತೀನಿ. ಇದು ಕಟ್ ಮಾಡಲ್ಲ, ಅದೇ ಥರನೇ ಹಾಗೆ ಸ್ಟಿಚ್ ಮಾಡೋದು. ನೋಡಿ ಇಲ್ಲಿ 3ವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ಮೇಲೆ 4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನಾವು ಬಸ್ ಪಾಯಿಂಟ್ ಏನೋ ಇರುತ್ತೆ ಅಲ್ಲಿಗೆ 4 ಇಂಚಿಗೆ ಕ್ರಾಸ್ ಬರುತ್ತೆ ಸ್ವಲ್ಪ. ಇದು ಕೆಳಗಡೆ 3ವರೆ ತೊಗೊಂಡಿರ್ತೀವಿ, ಮೇಲೆ 4 ಈ ಥರ ಹಿಂಗೆ ಕ್ರಾಸ್ ಬರುತ್ತೆ. ನೋಡಿ 3.5 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ನಾವು ಒಟ್ಟು ಉದ್ದ ಬಂದು 15 ಕಾಲು ತೊಗೊಳ್ಬೇಕು. 15 ಕಾಲರಲ್ಲಿ ನಾವು ಕೆಳಗಡೆಯಿಂದ 3ವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ಬೆಲ್ಟ್ ಪಟ್ಟಿಗೆ ಅದರಲ್ಲೇ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ ನಾನು ಡಾಟ್ ಪಾಯಿಂಟು 1 ಕಾಲಿಗೆ ಆ ಸೈಡ್ ಈ ಸೈಡು ಈ ಥರ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇದು ಸ್ವಲ್ಪ ಪ್ರಿನ್ಸೆಸ್ ಕಟ್ ಥರನೇ, ನಾನೇನು ಕಟ್ ಮಾಡ್ತಾ ಇಲ್ಲ, ಹೊಲಿಬೇಕಾದ್ರೆ ಹಂಗೆ ಸೇರಿಸ್ಕೊಂಡು ನೀಟಾಗಿ ಹೊಲ್ಕೊಳ್ತೀನಿ. ಕಟ್ ಮಾಡ್ದಿರೇ ಹಾಗೆ ಸ್ಟಿಚ್ ಮಾಡ್ತೀನಿ. ಇದು ನೋಡಿ ಈ ಥರ ಬೆಲ್ಟ್ ಪಟ್ಟಿಗೆ ಈ ಥರ ಕಟ್ ಮಾಡ್ಕೊಳ್ಬೇಕು. ಅದಾದಮೇಲೆ ಹೊಲಿಬೇಕಾದ್ರೆ ಒಂದು ಸ್ವಲ್ಪ ಶೇಪ್ ತೊಗೊಂಡು ಸ್ಟಿಚ್ ಮಾಡ್ಕೊಳ್ತೀನಿ. ನೋಡಿ ಇದು ಮಾರ್ಕ್ ಮಾಡ್ಕೊಳ್ಬಿಡ್ಬೇಕು. ಕನ್ಫ್ಯೂಸ್ ಆದರೆ ಆಮೇಲೆ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿಕೊಂಡ್ರೆ ಸ್ಟಿಚ್ ಮಾಡಬೇಕಾದ್ರೆ ಕರೆಕ್ಟಾಗಿ ಬರಲ್ಲ ಫಿಟ್ಟಿಂಗು. ನೋಡಿ ಫ್ರಂಟ್ ಲೂಸ್ ಬಂದು ಸೊಂಟದ ಲೂಸ್ ಬಂದು 7.5 ಇದೆ. 2.5 ಡಾಟ್ಗೆ ಮತ್ತು 2 ಇಂಚು ಮಾರ್ಜಿನ್ಗೆ. ನೋಡಿ ಕರೆಕ್ಟಾಗಿದೆ ಬಟ್ಟೆ. ನೋಡಿ ಈ ಥರ ಸೊಂಟದ ಹತ್ರ ಸ್ವಲ್ಪ ಈ ಥರ ಕ್ರಾಸ್ ಬರುತ್ತೆ, ಸ್ವಲ್ಪ ಸೊಂಟ ಅಗಲ ಇರೋರಿಗೆಲ್ಲ. ನೋಡಿ ಬ್ಯಾಕಲ್ಲೂ 1/4 ಇಂಚಷ್ಟು ತೆಗ್ದಿದ್ದೀನಿ, ಫ್ರಂಟಲ್ಲೂ ತೆಗಿಬೇಕು. ಒಂದು ಕಡೆ ತೆಗೆದು ಒಂದು ಕಡೆ ತೆಗ್ದಿಲ್ಲ ಅಂದರೆ ಹೆಚ್ಚು ಕಮ್ಮಿ ಬರುತ್ತೆ. ನೋಡಿ ಇಲ್ಲಿ ಅಷ್ಟೇ ಫ್ರಂಟ್ ಹುಕ್ಸ್ ಪಟ್ಟಿ ಹಾಕ್ತೀವಲ್ವ, ಅಲ್ಲಿ ಅಷ್ಟೇ 1/4 ಇಂಚಷ್ಟು ತೆಗೆದ್ರೆ ನಮಗೆ ಚೆಸ್ಟ್ ಲೂಸು ಇರಲ್ಲ ಜಾಸ್ತಿ, ನೀಟಾಗಿ ಫಿಟ್ಟಿಂಗ್ ಕೂತ್ಕೊಳ್ಳುತ್ತೆ. ನೋಡಿ ಮೇಲೆ 10ವರೆಯಿಂದ ಪಾಯಿಂಟ್ ಇಟ್ಟಿರೋದು, ಕೆಳಗಡೆ 3.5 ಇಟ್ಟರೆ ಮೇಲೆ 4ಗೆ ಇಡಬೇಕು. ಈ ಥರ ಕ್ರಾಸಾಗಿ ಹೋಗಬೇಕು. ನೋಡಿ ಸ್ಟಿಚ್ ಮಾಡಿದಾಗ ಈ ಥರ ಇಟ್ಕೊಂಡು ಹಿಂಗೆ ಮಾಡಿದ್ರೆ ಅದು ಪ್ರಿನ್ಸೆಸ್ ಕಟ್ ಥರನೇ ಬರುತ್ತೆ. ನೋಡಿ ಇದು ಎಕ್ಸ್ಟ್ರಾ ಕಟ್ ಮಾಡಿ ತೆಗೆದುಬಿಡ್ತೀನಿ, ಕನ್ಫ್ಯೂಸ್ ಆಗುತ್ತೆ. ನೋಡಿ ಈ ಮೆಥಡ್ನಲ್ಲೇ ಕಟ್ ಮಾಡಿ ನೋಡಿ, ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಈ ಒಂದೆರಡು ಟಿಪ್ಸ್ ಫಾಲೋ ಮಾಡೋದ್ರಿಂದ ಎಲ್ಲೂ ನಮಗೇನು ಹೆಚ್ಚು ಕಮ್ಮಿನೂ ಬರಲ್ಲ, ನಮ್ಗೆ ಹಾಕ್ಕೊಂಡಾಗ ಬ್ಲೌಸ್ ಖುಷಿಯಾಗುತ್ತೆ, ಆ ಥರ ಫಿಟ್ಟಿಂಗ್ ಬರುತ್ತೆ. ನೋಡಿ ಇಲ್ಲ ಮ್ಯಾಚ್ ಹಾಕ್ಕೊಳ್ಬೇಕು. ಈಗ ಬೆಲ್ಟ್ ಪಟ್ಟಿ ಈ ಥರ ಕಟ್ ಮಾಡಿ ತೆಗೆದುಬಿಡ್ಬೇಕು. ಇದು ಪ್ರಿನ್ಸೆಸ್ ಕಟ್ಟೆ, ಆದರೆ ನಾನು ಕಟ್ ಮಾಡ್ತಾ ಇಲ್ಲ, ಹಂಗೆ ಸ್ಟಿಚ್ ಮಾಡ್ತಾ ಇದ್ದೀನಿ. ಇಲ್ಲ ಮ್ಯಾಚ್ ಹಾಕ್ಕೊಂಡು ನೋಡಿ ಫ್ರಂಟಲ್ಲಿ ಡೀಪು ಸ್ವಲ್ಪ ಬ್ರಾಡ್ ಬೇಕು ಅಂದರೆ
ಸ್ವಲ್ಪ ಆ ಗೆರೆಯಿಂದ ಆಚೆ ಬಂದರೆ ನೀಟಾಗಿ ಬ್ರಾಡ್ ಬರುತ್ತೆ. ಹಂಗಿದ್ರೇ ಚೆನ್ನಾಗಿರುತ್ತೆ. ನೋಡಿ ಮೇಲೆ ಶೋಲ್ಡರ್ ಹತ್ರ ಬ್ಯಾಕಲ್ಲೂ ತೆಗ್ದಿದ್ದೀನಿ. ಈಗ ಫ್ರಂಟಲ್ಲೂ ಒಂದು 1/4 ಇಂಚಷ್ಟು ನೋಡಿ ಅಷ್ಟು ಬಂದರೆ ಸಾಕು. ಜಾಸ್ತಿ ಏನು ತೆಗೆಯೋದು ಬೇಡ. ನೋಡಿ ಫ್ರಂಟಲ್ಲೂ ಅಷ್ಟೇ, ಇಲ್ಲಿ ಅಷ್ಟೇ ಒಂದು 1/4 ಇಂಚಷ್ಟು ತೆಗೆದ್ರೆ ನಮಗೆ ಲೂಸ್ ಇರೋರಿಗೆ ಕೆಲವ್ರಿಗೆ ಹೆಂಗಿದ್ರು ಬ್ಲೌಸ್ ಅಡ್ಜಸ್ಟ್ ಆಗಲ್ಲ. ಚೆಸ್ಟ್ ಹತ್ರ ಕೊಂಕಳ ಹತ್ರ ಎಲ್ಲ ಲೂಸ್ ಬರುತ್ತೆ, ಕರೆಕ್ಟ್ ಫಿಟ್ಟಿಂಗ್ ಕೂತ್ಕೊಳ್ಳುತ್ತೆ. ನೋಡಿ ಈಗ ತೋಳು ನೋಡಿ ಈ ಥರ 4 ಫೋಲ್ಡ್ ಮಾಡಿಕೊಂಡು ನಮ್ಮ ಬ್ಲೌಸಲ್ಲಿ ಲೆಂತ್ ಎಷ್ಟಿದೆಯೋ ನೋಡಿಕೊಂಡು ನೋಡಿ ಸ್ವಲ್ಪ ಕ್ರಾಸ್ ಇರುತ್ತೆ, ಕಟ್ ಮಾಡಿ ತೆಗೆದ್ಬಿಡ್ಬೇಕು. ನೋಡಿ ಲೆಂತ್ ಬಂದು 9.75 ರೆಡಿ ಬೇಕು. 10.75 ಕರೆಕ್ಟಾಗೇ ಇದೆ, ಎಕ್ಸ್ಟ್ರಾ ಏನಿಲ್ಲ ಬಟ್ಟೆ. ನೋಡಿ 10.75ಗೆ ಒಂದು ಮಾರ್ಕ್ ಮಾಡಿಕೊಂಡು ಗೆರೆ ಎಳ್ಕೊಳ್ಬೇಕು. ನಾನಿಲ್ಲಿ ಡೌನಿಂಗು 3.75 ತೆಗಿತಾ ಇದ್ದೀನಿ. ನೋಡಿ 3.75ಗೆ ಒಂದು ಗೆರೆ ಎಳ್ಕೊಂಡು ತೋಳಿನ ಲೂಸ್ ಬಂದು 6, ಮಾರ್ಜಿನ್ಗೆ 1.5 ಇಂಚ್ ಬಿಟ್ಟರೆ ಸಾಕಾಗುತ್ತೆ. ನೋಡಿ ಇಲ್ಲಿ 1.5ಗೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಇಲ್ಲಿ ನಾನು 7.75ಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ನೋಡಿ ಬಟ್ಟೆ ಶಾರ್ಟೇಜ್ ಇದೆ, ಸ್ಟಿಚ್ ಮಾಡುವಾಗ ಜಾಯಿನ್ ಮಾಡ್ಕೊಳ್ತೀನಿ. ನೋಡಿ ಈ ಥರ ಶೇಪ್ ತಗೊಳ್ಬೇಕು. ಸುಮ್ಮನೆ ಇಷ್ಟೇ, ಅದಕ್ಕೆ ಜಾಯಿಂಟ್ ಮಾಡೋದು ಅಷ್ಟೇ, ಏನಿಲ್ಲ, ಏನು ಕಷ್ಟ ಅನಿಸಲ್ಲ. ನೋಡಿ ನೀಟಾಗಿ ಬಂತು. ಈಗ ನೋಡಿ ಫ್ರಂಟ್ದು ಶೇಪ್ ತೆಗಿಬೇಕಲ್ವ, ಅಲ್ಲಿಂದ ಅರ್ಧಕ್ಕೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಬೇಕು. ಎಷ್ಟಿದೆಯೋ ಅರ್ಧ ಇಂಚ್ ಅಥವಾ 3/4 ಇಂಚ್ಗೆ, ಜಾಸ್ತಿ ಸುಕ್ಕು ಆ ಥರ ಬರೋರಿಗೆ 1/4 ಇಂಚಷ್ಟು ತೆಗೆದುಬಿಡಿ. ಸ್ವಲ್ಪ ಸಣ್ಣ ಇರೋರಿಗೆ ಜಾಸ್ತಿನೇ ತೆಗಿಬೇಕು. 3/4 ಇಂಚಷ್ಟು ತೆಗೆದ್ರೆ ಸಾಕು. ಸುಕ್ಕೆಲ್ಲ ಬರುತ್ತೆ ಅಂದರೆ ಒಂಚೂರು ಜಾಸ್ತಿ ತಗೊಳ್ಳಿ. ನೋಡಿ ಈ ಥರ ತೆಗೆದ್ಬಿಟ್ಟು ಶಾರ್ಪ್ ಇರಬಾರ್ದು, ಸ್ವಲ್ಪ ಈ ಥರ ರೌಂಡಾಗಿ ಬರಬೇಕು. ಅಲ್ಲೊಂದು ನಾಚ್ ಹಾಕ್ಕೊಳ್ಳಿ. ನೋಡಿ ಇಲ್ಲಿ ಅಷ್ಟೇ ಫಿಟ್ಟಿಂಗ್ ಹತ್ರ ಒಂದು ನಾಚ್ ಹಾಕೊಂಡು ಮೇಲೆ 2 ಲೇಯರ್ ಮಾತ್ರ ತಗೊಂಡು ನೋಡಿ ಫ್ರಂಟ್ ಶೇಪು ಈ ಥರ ತೆಗಿಬೇಕು. ಇಲ್ಲಿ ಒಂದು ನಾಚ್ ಹಾಕ್ಕೊಳ್ಳಿ, ಇದು ಫ್ರಂಟ್ಗೆ ಬರಬೇಕು ನಾವು ಸ್ಟಿಚ್ ಮಾಡಬೇಕಾದ್ರೆ. ನೋಡಿ ರೆಡಿ ಆಯಿತು. ಆರಾಮ್ಸೆ ಈಸಿಯಾಗೆ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೋದು. ನೋಡಿ ಇದು ಪ್ರಿನ್ಸಸ್ದು, ನಾನು ಕಟ್ ಮಾಡ್ತಾ ಇಲ್ಲ, ಹಾಗೆ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.